ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆ. ವಾರ್ತೆಗಳ ವಿವರ. ಬಂಗಾರಪೇಟೆ ತಾಲೂಕಿನ ಕಸಬಾ ಹೋಬಳಿ ದೊಡ್ಡವಲಕಮಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕವಲಕಮಾದಿ ಗ್ರಾಮದಲ್ಲಿ ಊರಿನ ಮಧ್ಯೆ ಬೆಟ್ಟದ ಮೇಲೆ ನಿರ್ಮಾಣ ಮಾಡಲಾಗಿರುವ ಶ್ರೀ ತಿಮ್ಮರಾಯ ಸ್ವಾಮಿ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ದೇವಾಲಯದ ವಿಶೇಷತೆ ಬಗ್ಗೆ ಸ್ಥಳೀಯ ಗ್ರಾಮದ ಸಮಾಜ ಸೇವಕ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯ ನಿರ್ಮಾಣ ಮಾಡಿರುವ ಧರ್ಮಕರ್ತರಾದ ಮುನಿರಾಜುರವರು ಮಾತನಾಡಿ, ಹಲವಾರು ವರ್ಷಗಳ ಇತಿಹಾಸ ಪುರಾಣವಿರುವ ಗ್ರಾಮದ ಶ್ರೀ ತಿಮ್ಮರಾಯ ಸ್ವಾಮಿ ದೇವರು ಮೂಲತಃ ಬೃಂದಾವನಂ ರೂಪದಲ್ಲಿ ಬೆಟ್ಟದ ಮೇಲೆ ನೆಲೆಸಿದ್ದರು. ತದನಂತರ ಅದೇ ಸ್ಥಳದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯವನ್ನು ಕಟ್ಟಿಸಲಾಗಿದೆ. ಇಲ್ಲಿ ಶ್ರೀದೇವಿ, ಶ್ರೀ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷವೂ ನಡೆಸಲಾಗುತ್ತದೆ. ತುಂಬ ಮಹಿಮೆಯುಳ್ಳ ದೇವರು ಶ್ರೀ ತಿಮ್ಮರಾಯ ಸ್ವಾಮಿ. ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥತೆಯ ಹರಿಕೆಗಳನ್ನು ಬೇಡಿಕೊಂಡರೆ ಅದನ್ನು ನೆರವೇರಿಸುವ ದೇವರು ಶ್ರೀ ಬಾಲಾಜಿ. ಕೆಲ ಸಮುದಾಯದ ಭಕ್ತಾದಿಗಳಿಗೆ ಮನೆಯ ದೇವರು ಸಹ ಶ್ರೀ ತಿಮ್ಮರಾಯ ಸ್ವಾಮಿ. ಶ್ರಾವಣ ಮಾಸದ ಪ್ರಯುಕ್ತ ಕೊನೆ 4ನೇ ಶನಿವಾರ ಗ್ರಾಮಸ್ಥರಿಂದ ದೇವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ಅಭಿಷೇಕ, ನೈವೇದ್ಯ, ಪ್ರಸಾದ, ದೇವರ ಉತ್ಸವ ಏರ್ಪಡಿಸಲಾಗಿತ್ತು. ಆದ ಕಾರಣ ವಿಶೇಷ ಮಹಿಮೆಯುಳ್ಳ ಪ್ರಸಿದ್ಧಿ ಪಡೆದಿರುವ ದೇವಾಲಯಕ್ಕೆ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮಗಳಿಂದ ಜನತೆ ಆಗಮಿಸಿ ಬಂಗಾರಪೇಟೆ ತಾಲೂಕಿನ ಎಲ್ಲ ಮಹಾಜನತೆ ಭಕ್ತಾದಿಗಳು ಬಂದು ಶ್ರೀ ತಿಮ್ಮರಾಯ ಸ್ವಾಮಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಹಾಗೂ ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ದೇವರ ಬಳಿ ಬೇಡಿಕೊಂಡರೆ ಅವರ ಕಷ್ಟಗಳೆಲ್ಲ ದೇವರು ನೆರವೇರಿಸಲಿದ್ದಾರೆ. ಶ್ರೀ ತಿಮ್ಮರಾಯ ಸ್ವಾಮಿ ದೇವರ ದರ್ಶನ ಪಡೆದವರು ಪುನೀತರಾಗುತ್ತಾರೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಪರ್ವೀಜ್ ಅಹಮದ್. ತೀರ್ಥ ಎಲ್ಲ ಆಚೆ ಇದೆ. ತೀರ್ಥ ಪ್ರಸಾರ ತಗೊಂಡು ಬಂದು ತಟ್ಟೆಗೆ ತಗೊಂಡು ಹೋಗ್ಬೇಕು.
ಮೊಬೈಲ್ ಈ ಮೊಬೈಲ್ ಸೇರಿಸಿ ಕಮ್ ಎಲ್ರಿಗೂ ಇದು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆಗಿತ್ತು. ಇದು 700 ವರ್ಷಗಳ ಹಳೆ ಕಾಲದ್ದಾಗಿತ್ತು. ಇದು 2022ರಲ್ಲಿ ಇದನ್ನ ಕೆಡವಿ ಮತ್ತೆ ಹೊಸದಾಗಿ ನಾವು ದೇವಸ್ಥಾನ ಕಟ್ಟಿ ಇದು ಮಾಡಿದ್ವಿ. ಇದು ಈ ದಿನ ಶ್ರಾವಣ ಶನಿವಾರ ಆಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ನಾವು ಪೂಜೆಗಳು ಮಾಡ್ತಾ ಇದ್ರಿ. ಹಾಗೆ ಡಿಸೆಂಬರ್ ಕೊನೆ ವಾರದಲ್ಲಿ ಕಲ್ಯಾಣೋತ್ಸವ ಮಾಡ್ತೀವಿ. ಅದು ಇನ್ನೂ ಭಾರಿ ಜೋರಾಗಿ ಮಾಡ್ತೀವಿ. ಈ ದೇವಸ್ಥಾನಕ್ಕೆ ಎಲ್ಲರೂ ಬಂದು ಆಶೀರ್ವಾದಿಸಬೇಕಾಗಿ ಎಲ್ಲರಲ್ಲೂ ಮನವಿ ಈ ಮಾಡ್ತಾ ದಿನದ ಇದ್ದೀನಿ. ವಿಶಿಷ್ಟತೆ ಶ್ರಾವಣ ಸೋಮವಾರ ಸುಮಾರು ಭಕ್ತಾದಿಗಳು ಬಂದಿದ್ರು. ಎಷ್ಟು ಭಕ್ತಾದಿಗಳು ಬಂದಿದ್ದು ಅಂತ ತಮ್ಮ ಒಂದು ಅಂದಾಜು? 500 ಜನ ಭಕ್ತಾದಿಗಳು ಬಂದಿದ್ರು. ಬೆಳಿಗ್ಗೆಯಿಂದ ಏನೇನು ನಡೀತು ಕಾರ್ಯಕ್ರಮ? ಎಲ್ಲ ದೇವಸ್ಥಾನದ ಕಾರ್ಯಕ್ರಮಗಳು, ಅಭಿಷೇಕ, ಹೂವಿನ ಅಲಂಕಾರ, ಹೂವಿನ ಅಲಂಕಾರ, ಪಲ್ಲಕ್ಕಿ ಎಲ್ಲ, ಅನ್ನದಾಸೋಹ. ಅನ್ನದಾಸೋಹ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ. ನೀವು ಇದು ಸ್ವಂತ ಊರು ನಿಮ್ದಿದೆನಾ? ಇದೇ ಊರು. ತಮ್ಮ ಹೆಸರು? ಮುನಿರಾಜು. ಮುನಿರಾಜು ಅಂತ. ನಾವು ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಗೆ ಹೇಳ್ತಾರೆ ಎಷ್ಟು ಶ್ರಮಿಸ್ತಾ ಇದ್ದೀರಾ ಅಂತ. ಹೌದು, ಇದಕ್ಕೆ ಈ ದೇವಸ್ಥಾನ ಕಟ್ಟಕ್ಕೆ ಎಲ್ಲ ಇದೇ ಗ್ರಾಮದವರು ಮತ್ತು ನನ್ನ ಎಲ್ಲ ಸ್ನೇಹಿತರು ಅಂದರೆ ಬೆಳಗಾಮು, ಗದಗು, ಧಾರವಾಡ, ಮೈಸೂರು, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಇವರೆಲ್ಲ ಬಂದು ತಮ್ಮ ಸಹಾಯ ಹಸ್ತವನ್ನು ಚಾಚಿ ದೇವಸ್ಥಾನ ಕಟ್ಟಕ್ಕೆ ಅವರೆಲ್ಲ ಪ್ರೋತ್ಸಾಹ ಕೊಟ್ಟರು. ಅವ್ರಿಗೂ ಸಹ ನಾನು ಈ ದಿನ ಜ್ಞಾಪಿಸ್ಕೊಳ್ತಾ ಅವ್ರಿಗೂ ಸಹ ತುಂಬ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಈ ದಿನ 4ನೇ ಶನಿವಾರದ ಶ್ರಾವಣ ಮಾಸದ ಪ್ರಯುಕ್ತ ಚಿಕ್ಕವಾಲುಮದಿಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ತಿಮ್ಮರಾಯ ಸ್ವಾಮಿಗೆ ನಾವು ವಿಶೇಷ ಪೂಜೆಯನ್ನು ಸಲ್ಲಿಸಿರುತ್ತೇವೆ. ಈ ಪೂಜೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ತಮ್ಮ ಬೇಡಿಕೆಗಳನ್ನು ದೇವರಲ್ಲಿ ಇದು ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಪಡ್ಕೊಂಡಿರ್ತಾರೆ. ಎಲ್ರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ನಾವು ಈ ಮೂಲಕ ಪ್ರಾರ್ಥಿಸ್ತೀವಿ.